ದೇಶದಾದ್ಯಂತ ಈ ಕಾಫ್ ಸಿರಪ್ ಬಗ್ಗೆ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ. ಕಾರಣ ಈ ಕಾಫ್ ಸಿರಪ್ನಿಂದಲೇ 16 ಜನ ಪುಟ್ಟ ಕಂದಮ್ಮಗಳು ಮೃತಪಟ್ಟಿರೋ ಕಾರಣದಿಂದ ಸಹಜವಾಗಿ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಆಗಿರೋದು. ಈ ಕಾಫ್ ಸಿರಪ್ ಬಗ್ಗೆ ಅತಿ ಹೆಚ್ಚಿನ ನಿಗಾ ವಹಿಸೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ದೇಶದಾದ್ಯಂತ ಕಾಫ್ ಸಿರಪ್ ಆತಂಕ. ಕೆಮ್ಮು ಅಂತ ಸಿರಪ್ ಕುಡಿಸಿದ್ರೆ ಸಾವು ಗ್ಯಾರಂಟಿ ಅನ್ನುವಂಥ ಆತಂಕ. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ 16 ಪುಟ್ಟ ಕಂದಮ್ಮಗಳು ಮೃತಪಟ್ಟಿದೆ. ದೋಷಪೂರಿತ ಕಾಫ್ ಸಿರಪ್ಗಳ ಮೇಲೆ ಕೇಂದ್ರ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. ಸಾವಿನ ಬೆನ್ನಲ್ಲೇ ಕೇಂದ್ರದಿಂದ ಆತಂಕಕಾರಿ ಮಾಹಿತಿಯೊಂದು ಹೊರಬಿದ್ದಿದ್ದು, ಕರ್ನಾಟಕದಲ್ಲೂ 2 ಕೆಮ್ಮಿನ ಸಿರಪ್ ಗುಣಮಟ್ಟ ಕಳಪೆಯಿಂದ ಕೂಡಿದೆ ಅನ್ನುವಂಥ ವರದಿ ಬಂದಿದೆ ಅಂತೆ. ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯಿಂದ ಈ ವರದಿ ಸಿಕ್ಕಿದ್ದು 2 ಕಾಫ್ ಸಿರಪ್ಗಳಲ್ಲೂ ಕೂಡ ಕಳಪೆ ಅಂಶಗಳಿದೆ ಅಂತ ಆಗಸ್ಟ್ ತಿಂಗಳಲ್ಲೇ ವರದಿ ಕೊಟ್ಟಿತ್ತಂತೆ. ಆದರೆ ರಾಜ್ಯ ಆರೋಗ್ಯ ಇಲಾಖೆಗೆ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿ ಈ ಕುರಿತು ಇರಲಿಲ್ಲ. ಇದ್ರ ಬಗ್ಗೆ ನಿಗಾ ವಹಿಸಬೇಕು, ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕೇಂದ್ರನೇ ಒಂದಷ್ಟು ನಿಯಮಗಳನ್ನು ಜಾರಿ ಮಾಡ್ತಾ ಇದೆ. ಆ ನಿಯಮಗಳನ್ನು ಫಾಲೋ ಮಾಡಲೇಬೇಕಾದಂಥ ಅನಿವಾರ್ಯತೆ ಎಲ್ಲ ರಾಜ್ಯಗಳ ಆರೋಗ್ಯ ಇಲಾಖೆಗಳಿಗೂ ಕೂಡ ಇದೆ. ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಅವರನ್ನ ಪ್ರಶ್ನೆ ಮಾಡಿದಾಗ, ಇಲ್ಲ ಬಹುತೇಕ ಕಾಫ್ ಸಿರಪ್ಗಳ ಬಗ್ಗೆ ನಾವು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ, ಆ ರೀತಿ ಯಾವುದರಲ್ಲಾದರೂ ಕಳಪೆ ಅಂಶಗಳು ಇರೋದು ಪತ್ತೆಯಾದರೆ ಖಂಡಿತ ಆ ಸಂಸ್ಥೆಯ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ. ಅಂತ ಕಾಫ್ ಸಿರಪ್ಗಳನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಖಂಡಿತ ಅದ್ರ ಬಗ್ಗೆ ನಿಗಾ ವಹಿಸ್ತೀವಿ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಈ ಹಿಂದೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಸಿದ್ಧಪಡಿಸಲಾಗಿತ್ತು. 2 ಕಾಫ್ ಸಿರಪ್ಗಳಲ್ಲೂ ಕೂಡ ಕಳಪೆ ಅಂಶಗಳಿದೆ ಅಂತ. ಬಟ್ ಯಾಕೆ ಅದರ ಬಗ್ಗೆ ನಿಗಾ ವಹಿಸಲಿಲ್ಲ ಅನ್ನೋದು ಪ್ರಶ್ನೆ ಗೊತ್ತಿಲ್ಲಪ್ಪ. ಅದು ಆರೋಗ್ಯ ಇಲಾಖೆಗೆ ಮಾಹಿತಿ ಇತ್ತಾ ಇಲ್ವಾ, ಸಚಿವರಿಗೆ ಮಾಹಿತಿ ಇತ್ತಾ ಇಲ್ವಾ ಗೊತ್ತಿಲ್ಲ. ಕೇಂದ್ರದಿಂದ ಈಗ ಕಠಿಣ ಸೂಚನೆ, ನಿಯಮಗಳು ಜಾರಿಯಾಗಿರೋದ್ರಿಂದ ಅದನ್ನ ಫಾಲೋ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳು ಮುಂದಾಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಪ್ರಮುಖವಾಗಿ 2 ಕಾಫ್ ಸಿರಪ್ಗಳು, ಸಹಜವಾಗಿ 16 ಪುಟ್ಟ ಕಂದಮ್ಮಗಳು ಈಗ ಮೃತಪಟ್ಟಿರೋದಕ್ಕೆ ಕಾರಣ ಪ್ರಮುಖವಾಗಿ ಕಾಫ್ ಸಿರಪ್ನಲ್ಲಿರುವಂತಹ ಒಂದಷ್ಟು ಅಂಶಗಳು. ಅದರ ಜೊತೆಗೆ ನೀವು ವೈದ್ಯರನ್ನ ಕನ್ಸಲ್ಟ್ ಮಾಡದೆ, ವೈದ್ಯರನ್ನ ನೋಡದೆ, ನೀವೇ ಏಕಾಏಕಿ ಹೋಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಮಕ್ಕಳಿಗೆ ಕಾಫ್ ಸಿರಪ್ ಬೇಕು, ಕೆಮ್ಮಿದೆ, ವಿಪರೀತ ಕೆಮ್ತಾ ಇದೆ ಮಗು ಅನ್ನೋ ಕಾರಣಕ್ಕೆ ನೀವೇ ಹೋಗಿ ಮೆಡಿಕಲ್ ಶಾಪ್ಗಳಲ್ಲಿ ಈ ಔಷಧಿಗಳನ್ನು ಕೊಂಡ್ಕೊಂಡು ಬರೋದು, ಜೊತೆಗೆ ಯಾರ ವೈದ್ಯರ ಸಲಹೆ ಸೂಚನೆಗಳಿಲ್ಲದೂ ಕೂಡ ಮಕ್ಕಳಿಗೆ ಕಾಫ್ ಸಿರಪ್ಗಳನ್ನು ಕುಡಿಸೋದು ಕೂಡ ವೆರಿ ಡೇಂಜರಸ್ ಅನ್ನುವಂಥ ಅಂಶಗಳು ಕೂಡ ಆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದನ್ನು ಕೂಡ ಗಮನಿಸಬೇಕು. ಹಾಗಾಗಿ ಪೋಷಕರು ದಯವಿಟ್ಟು ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ವಹಿಸೋದು ಅಗತ್ಯ ಅಂತ ಅನ್ಸುತ್ತೆ.